ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯಾವುದೋ ಒಂದು ಕಾರಣಕ್ಕೆ ಮಗಳನ್ನು ಮನೆಯಲ್ಲೇ ಬಿಟ್ಟಿದ್ದಾನೆ ಅಳಿಯ. ಸೊ ಆ ಮನೆಯಿಂದ, ತವರು ಮನೆಯಿಂದ ಅಳಿಯ ಮನೆಗೆ ಕರ್ಕೊಂಡು ಹೋಗಬೇಕು. ಇದಕ್ಕೊಂದು ರೆಮಿಡಿ ಬೇಕು. ಸೊ ಒನ್ ವರ್ಡಲ್ಲಿ ತಿಳಿಸ್ಬೇಕು. ಇದಕ್ಕೂ ಒಂದು ವರ್ಡೇನಾ? ಹಾಂ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಒನ್ ವರ್ಡ್ ಆಮೇಲೆ ಹೇಳ್ತೀನಿ. ಒಂದು ಸ್ವಲ್ಪ ಮನೆಯಲ್ಲಿ ಏನಾದರೂ ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ಬಹುಶಃ ಹೆರಿಗೆಗೆ ಬಂದವರು ಅಥವಾ ಬೇರೆ ಕಾರಣಾಂತರದಿಂದ ಬಂದದ್ದು, ಈ ಅಳಿಯ ಅನ್ನೋನು ಯಾವ ಕಾರಣಕ್ಕೆ ಏನೋ ಅವನೊಂದು ದೈತ್ಯ ಪಿಸಾಚಿ ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಈ ರೆಮಿಡಿ ಮಾಡಿದ್ರೆ ಅವನ ಮನಸ್ಸು ಬಹಳಷ್ಟು ಬೇಗ ಬದಲಾಗತ್ತೆ, ಕರ್ಕೊಂಡು ಹೋಗ್ತಾನೆ. ಅನ್ನಲಿಕ್ಕೆ ಏನಂತಂದರೆ ಅರಿಶಿನವನ್ನು ಅನ್ನಕ್ಕೆ ಕಲಸಿ ಒಂದು ದಿನದ 3 ಕಾಲಗಳಲ್ಲೂ ಕೂಡ ಪಕ್ಷಿಗಳಿಗಾದರೂ ಹಾಕಬೇಕು, ನಾಯಿಗಾದರೂ ಹಾಕಬೇಕು. ಅಂದರೆ ಅರಿಶಿನ ಕಲಸಿದ ಅನ್ನ ಅಂದರೆ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ 3 ಕಾಲಗಳಲ್ಲೂ ಹಾಕಬೇಕು. ಅದು ಗುರುವಾರ ದಿವಸ. ಇದನ್ನೇ ಒನ್ನೋಡಲ್ಲಿ ಹೇಳೋದಾದರೆ, ಹಳದಿ ಅನ್ನವನ್ನು ಅಳಿಯ ಮನೆಗೆ ಬಂದು ಮಗಳನ್ನು ಕರೆದುಕೊಂಡು ಹೋಗಲು ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ನಾಯಿಗಳಿಗೆ ಹಾಕುವುದು ಈ ಹಳದಿ ಅನ್ನವನ್ನು. ಹೋಗಿದ್ದು ಇವುಗಳ ಒಂದು ಏನು ಇಷ್ಟ ಆಗೋದು ಅಂತಂದರೆ, ಅದಕ್ಕೆ ಪರಿಹಾರ ಅಂದಾಗ ಎಷ್ಟೋ ಖರ್ಚು ಮಾಡಬೇಕು, ಅದಕ್ಕೆ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಹಣ ಖರ್ಚು ಹೆಚ್ಚಿನ ಮಟ್ಟದಲ್ಲಿ ಆಗೋದೇ ಇಲ್ಲ. ಈಗ ಕೊಟ್ಟಿರೋ ಪರಿಹಾರ ಅಂತೂ ಮನೇಲಿರುವಂಥದ್ದೇ. ಅನ್ನ ಆಗಿರ್ಬೋದು, ಅರ್ಶನ ಆಗಿರ್ಬೋದು. ಸೊ ಇದನ್ನು ಬಳಸ್ಕೊಳ್ಳೋದ್ರಿಂದ ಅಷ್ಟು ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ ಅನ್ನೋದು ಮನಸ್ಸಿದೆಯಲ್ಲ, ಅದು ಬಹಳ ಮುಖ್ಯ. ಈಗ ನಾನು ಒಂದು ವರ್ಡ್ ಹೇಳೋದು ಇಲ್ಲಿ ಹೇಳಲಿಕ್ಕೆ ಅದು ಅಂಡರ್ಸ್ಟುಡ್, ಅದು ಹೇಳಬಹುದು. ಹೇಳದೇ ಇದ್ರೂ ಕೂಡ ತಡೆಯಪ್ಪ ಗುರುಗಳು ಹೇಳಿದ್ದಾರೆ, ಈ ರೆಮಿಡಿಯನ್ನು ಮಾಡಿಕೊಳ್ಳೋಣ, ನಮ್ಮ ಹಳೆಯನಿಗೆ ಮೊದಲು ಸ್ವಲ್ಪ ಬುದ್ಧಿ ಬದಲಾಗಲಿ, ಬುದ್ಧಿ ಬಂದು ನನ್ನ ಮಗಳ ಕರ್ಕೊಂಡು ಹೋಗಲಿ ಅನ್ನೋಷ್ಟು ಮನಸ್ಸಿಗೆ ಅಂದ್ಕೊಂಡು ಇದನ್ನು ಆ ಒಂದು ಅನ್ನವನ್ನು ಕಲಿಸಬೇಕಾದ್ರೆ ಅರಿಶಿನ ಹಾಕಿ ಆ ಬಿಳಿಯ ಅನ್ನವನ್ನು ಹಳದಿ ಅನ್ನವನ್ನು ಮಾಡಿ ಹಾಕಬೇಕಾದ್ರೆ ಮನಸ್ಸಿಗೆ ಅನ್ಕೋಬೇಕು. ಇದನ್ನು ನಾನೇ ಹೇಳಬೇಕಾಗಿಲ್ಲ. ಹಳೆಯ ಬಂದು ನನ್ನ ಮಗಳ ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಹಾಕ್ತಾ ಇದ್ದೇನೆ ಅಂತ ಅಂದ್ಕೊಂಡು ಹಾಕಿದರೆ 3 ಗುರುವಾರ ಹಾಕೋ ಒಳಗಡೆ ಅಳಿಯನಿಗೆ ಏನು ಬುದ್ಧಿಯಲ್ಲಿ ಭ್ರಮಣೆ ಬದಲಾಗುತ್ತೋ ಬಂದು ಕರ್ಕೊಂಡು ಹೋಗ್ತಕ್ಕಂಥದ್ದು ಖಚಿತ. ಖಂಡಿತ ಗುರುಗಳೇ, ಅದ್ಭುತವಾಗಿರುವಂಥ ರೆಮಿಡಿಯನ್ನು ಒನ್ ವರ್ಡಲ್ಲೇ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ರೆಮಿಡಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.